ನೀವು ಹುಳಿ ಗಿಡ ಬೀಜ ಹಾಕಿದ್ರೆ ಹುಳಿ ಬರ್ತೈತಿ, ಸಿಹಿ ಬೀಜ ಹಾಕಿದ್ರೆ ಸಿಹಿ ಕೊಡ್ತೈತಿ. ಬೆಟ್ರಗಾಡು ಹಾಗಲಕಾಯಿ ಗಿಡ ಹಾಕಿದ್ರೆ ಕಹಿ ಕೊಡ್ತೈತಿ. ಮೆಣಸಿಕಾಯಿ ಹಾಕಿದ್ರೆ ಮೆಣಸಿಕಾಯಿ ಖಾರ ಕೊಡ್ತದೆ. ಏನು ಹಾಕ್ತೀರಿ ಅದು ನಿಮ್ಗೆ ಕೊಡ್ತದೆ. ಅಂಥ ಒಂದು ಅದ್ಭುತವಾದಂಥ ಭೂಮಿ ಇದು. ಓಕೆ, ಆಮೇಲೆ ಏನಾದರೂ ಸ್ವಲ್ಪ ನಿಮ್ಮದು ಮಲ ಮೂತ್ರ ನೀವು ಇದು ಮಾಡಿದ್ರಪ್ಪ ಅಂದ್ರೆ, ವಾಸನೆ ಬರ್ತಿತ್ತಪ್ಪ ಅಂದ್ರೆ ಜಸ್ಟ್ ಒಂದು ಪುಟ್ಟಿ ಮಣ್ಣು ಹಾಕಿಬಿಡ್ರಿ, ಹೋದ ವಾಸನೆ. ಎಂಥ ಕೆಟ್ಟ ವಾಸನೆನೂ ಅದನ್ನು ಹೀರ್ಕೊಂತದೆ. ಎಂಥ ಅದ್ಭುತ ಶಕ್ತಿ. ಸೊ ಅಂಥದ್ದನ್ನು ಆ ಎಲ್ಲ ನೆಗೆಟಿವಿಟಿ, ಅದು ನೆಗೆಟಿವಿಟಿ ಹೀರ್ಕೊಂಥ ಶಕ್ತಿ, ಅದ್ಭುತ ಶಕ್ತಿ ಭೂಮಿ ತಾಗಿರ್ತದೆ. ಸೊ ಇವತ್ತೇನಾಗ್ಬಿಡ್ತಿ, ಭೂಮಿ ತಾಯಿಗೆ ನಮಗೆ ಸಂಪರ್ಕನೇ ಇಲ್ಲ. ಸೊ ಎಲ್ಲಿರೋದು ಗ್ರೌಂಡಿಂಗ್ ಹೋಗ್ಬಿಡ್ತು, ಎಲ್ಲ ಜಡ್ಡು ಜಾಪತ್ರೆಗಳು ಬರಲು ಶುರು ಆಯಿತು. ಓಕೆ, ಅದಕ್ಕೆ ಕನಿಷ್ಠ ಒಂದು 20 ರಿಂದ 30 ನಿಮಿಷ ಡೈಲಿ ನೀವು ಮಿನಿಮಮ್ ಇದು ಭೂಮಿ ತಾಯಿಯೊಂದಿಗೆ ನಿಮ್ಮ ಪಾದಗಳು ಬೆರಿಬೇಕು, ಕೈಗಳು ಎದಾಡಬೇಕು. ಸಣ್ಣ ಮಕ್ಕಳಿಗೆ ಆಟ ಆಡಕ್ಕೆ ಬಿಡಬೇಕು, ನಾವು ಅಡ್ಡಾಡಬೇಕು. ಬೇರ್ ಫೂಟ್ ವಾಕಿಂಗ್ ಮಾಡ್ತಾರೆ, ಶೂಸ್ ಹಾಕೊಂಡು ಇದನ್ನು ಹಾಕೊಂಡು ಮಾಡ್ತಾರೆ. ಸೊ ಅಲ್ಲಿ ಕನೆಕ್ಷನ್ ಇರಂಗಿಲ್ಲ. ಪ್ಲೇನ್ ಭೂಮಿದೊಳಗೆ ನೀವು ನೋಡಿದ್ರಪ್ಪ ಅಂದ್ರೆ ಅದ್ಭುತ ಪರಮಾದ್ಭುತ ಶಕ್ತಿ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವ್ ಹಿಡ್ಕೊಂಡ್ಬಿಡ್ತೈತಿ. ವಿಚಾರ ಮಾಡಲ್ಲ. ಸಣ್ಣ ಒಂದು ಏನಾದರೂ ಒಂದು ನಾಯಿ ಸತ್ತಿತ್ತು, ಮರಿ ಸತ್ತಿತ್ತು, ಏನು ಸತ್ತಿತ್ತಪ್ಪ ಅಂದ್ರೆ ಮಣ್ಣು ಹಾಕಿಬಿಟ್ರೆ ಮುಗಿದ ಹೋಯ್ತು. ವಾಸನೆ ಬರ್ತದೆ ನಿಮಗೆ. ಮತ್ತೆ ಎಂಥ ಒಂದು ಅದ್ಭುತ ಶಕ್ತಿ, ಗ್ರಾಸ್ಪಿಂಗ್ ಪವರ್ ಅಂತ ಬರುತ್ತೆ. ಸೊ ಅಂಥ ಒಂದು ನೆಗೆಟಿವಿಟಿನ ಹಿಡ್ಕೊಳ್ತಕ್ಕಂಥ ಪರಮಾದ್ಭುತ ಶಕ್ತಿ ಈ ಭೂಮಿ ತಾಯಿಗದ. ಸೊ ಭೂಮಿ ತಾಯಿಯಲ್ಲಿ ಬೆಳೆದಂಥ ಈ ಮರಗಳು, ವೃಕ್ಷಗಳು ಸ್ವಲ್ಪ ಒಂದು ದಿವಸ ನೋಡಿರಿ ಅನ್ನೋದು ಹೆಂಗೆ ಬೆಳಿತೈತಿ, ಸ್ಥಿರವಾಗಿ. ಸ್ಟೆಬಿಲಿಟಿ ಅಂತ ಹೇಳ್ತದೆ. ನಾವು ಹೆಂಗೆ ಸ್ಥಿರಂ ಸುಖಂ ಆಸನ ಅಂತ ಹೇಳ್ತದೆ. ನಾವು ಸ್ಥಿರವಾಗಿರ್ತೀವನ್ನ, ಅಲ್ಲಿ ಹೋದ್ರೆ ಇಲ್ಲಿ ಸಮಾಧಾನ ಇರಂಗಿಲ್ಲ, ಇಲ್ಲಿ ಅಲ್ಲಿ ಸಮಾಧಾನ ಇರಂಗಿಲ್ಲ. ಗುರುಗಳು ಹೇಳ್ತಿರ್ತಾರೆ, ಏನದು ಕೊಂಡಿ ಸುಟ್ಬೇಕಾದಂಗೆ ಅಲ್ಲಿ ಅಡ್ಡಾಡ್ತಿರ್ತಾನೆ ಅಂತ ಉದಾಹರಣೆ ಕೊಟ್ಟುವಾಗ. ಸಮಾಧಾನ ಇರಂಗಿಲ್ಲ ಒಟ್ಟ. ಅಲ್ಲಿ ಹೋದ್ರೆ ಸಮಾಧಾನ, ಇಲ್ಲಿ ಹೋದ್ರೆ ಸಮಾಧಾನ ಇಲ್ಲ, ಅಲ್ಲಿ ಹೋದ್ರೆ ಇದ್ರ ಮಾಡ್ಬೇಕಾಗಿತ್ತು, ಇದನ್ನ ಹೋದ್ರೆ ಅದನ್ನ ಮಾಡ್ಬೇಕಾಗಿತ್ತು. ಒಟ್ಟ ಸಮಾಧಾನ, ಸ್ಥಿರತೆ ಇಲ್ಲ ಮನಸ್ಸಿನಲ್ಲಿ, ಸ್ಥಿರತೆ ಇಲ್ಲ, ಚಂಚಲ ಸ್ವಭಾವ. ಬಟ್ ಅದೇ ಒಂದು ವೃಕ್ಷವನ್ನು ನೋಡ್ರಿ, ಎಷ್ಟು ಸ್ಥಿರವಾಗಿ, ಅದರಿಂದ ಕಲಿಯೋ ಪಾಠ ಎಷ್ಟೊಂದು ಅದ್ಭುತ ಇದೆ. ಒಮ್ಮೆ ನೋಡಿರಿ. ಮತ್ತು ಯಾರಿಗೂ ಅದು ಇದು ಮಾಡಂಗಿಲ್ಲ, ಇವ ಇಂಥವ ಅವ ಅಂಥವ, ಇವನಿಗೆ ನೆರಳು ಕೊಡಬಾರ್ದು, ಇವನಿಗೆ ಇದು ಫಲ ಕೊಡಬಾರ್ದು ಅಂತದನ್ನು ಇಲ್ಲ. ಯಾರ ಹತ್ರ ಅದ್ರ ಹೊರತ್ರ ಬರ್ತದೆ ಅದೆಲ್ಲ ಫಲ ಕೊಡ್ತದ, ನೆರಳು ಕೊಡ್ತದೆ. ಬಟ್ ನಾವು ಔದಾರ್ಯತೆ ಅನ್ನೋದಿಲ್ಲ, ಔದಾರ್ಯತೆ ಮರೆತ್ವಿ. ಸೊ ಇವೆಲ್ಲ ಅವಗುಣಗಳು ನಮ್ಮಲ್ಲಿ ಆಕ್ರಮಿಸಿಕೊಂಡಾಗ ಏನಾಗುತ್ತೆ, ಪಂಚಕೋಶಗಳು, ದೇಹದಲ್ಲಿ ಪಂಚಕೋಶಗಳು ಅಂತ ನಾವು, ಅನ್ನಮಯ ಕೋಶ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ. ಸೊ ಒಂದೊಂದು ಕೋಶಗಳು ಏನಾಗ್ತದ ಕಡಿಮೆ ಆಗ್ತಾ, ಅದರ ಎನರ್ಜಿ ಲೆವೆಲ್ ಕಡಿಮೆ ಆಗ್ತಾ ಬರ್ತದೆ. ಸೊ ಬರೇ ನಮ್ಮಲ್ಲಿ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ್ಯ, ಅವ ಹಿಂಗಂದ, ಇವ ಹಂಗಂದ, ಅದು ಹಿಂಗಾತು, ಇದು ಹಿಂಗಾತು, 108 ಚಿಂತೆ ಹಾಕೊಂಡು ಸರಿಯಾಗಿ ಊಟ ಇಲ್ಲ, ಊಟ ಮಾಡೋದ್ ಮುಂದೆ ವಿಚಾರ, ತಿನ್ನೋದ್ ಮುಂದೆ ಶುದ್ಧ ವಿಚಾರ ಇಲ್ಲ. ಅವಾಗೇನಾಗತ್ತೆ, ಅನ್ನಮಯ ಕೋಶ ಹಾಳಾಗುತ್ತೆ. ಉಸಿರಾಟದ ಪ್ರಕ್ರಿಯೆ ಸರಿ ಇಲ್ಲ, ಬ್ಯಾಲೆನ್ಸ್ ಇಲ್ಲ. ಅಲ್ಲಿಯೂ ಮನೋಮಯ ಕೋಶ, ಪ್ರಾಣಮಯ ಕೋಶ ಬೇಕಾಯಿತು. ಮನಸ್ಸಿಗೆ ಶಾಂತಿನೇ ಅನ್ನೋದಿಲ್ಲ, ನೆಮ್ಮದಿನೇ ಇಲ್ಲ, ಮನೋಮಯ ಕೋಶ ಹಾಳಾಗುತ್ತೆ. ಅಂತೂ ಮನಿದ್ದಿಲ್ಲ, ಇದೇ ಇಲ್ಲ. ನಿದ್ದೆ, ಅದಕ್ಕೆ ನಿದ್ದೆ ಫುಲ್ ಮಾಡಿದ್ರು ಅವ್ರಿಗೆ. ಎಲ್ಲರ ಎದ್ದಿದ್ರು ಅವ್ರು ಮುಕ್ಕೊಂಡ್ಬಿಟ್ಟಿದ್ರು. ಸೊ ಏನಾಗ್ಬಿಡುತ್ತೆ, ಮನೋಮಯ ಕೋಶ ವೀಕ್ ಆಗುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಏನಪ್ಪಾ ಅಂದ್ರೆ, ನಮಗೆ ಏನು ಮಾಡಬೇಕು, ಏನು ಮಾಡಿದ್ ಸರಿ ಆದಿತ್ತು ಅಂತ ಒಂದು ಗುಡ್ ಡಿಸಿಷನ್ ಕೊಡ್ಕೊಳಕ್ಕಾಗಲ್ಲ. ಮಾಡಲೇಬೇಡ, ಹೋಗಲೇಬೇಡ. ನೋ ಡಿಸಿಷನ್ ಮೇಕಿಂಗ್, ಬುದ್ಧಿಶಕ್ತಿನೇ ಇಲ್ಲ. ವಿಜ್ಞಾನಮಯ ಕೋಶ ವೀಕ್. ವಿಜ್ಞಾನ ಅಂದ್ರೆ ಏನು? ಯಾವುದು ನಿಜವಾದ ಒಂದು ಸತ್ಯವನ್ನು ತೋರಿಸುತ್ತ, ಒಳ್ಳೆ ಮಾರ್ಗವನ್ನು ತೋರಿಸುತ್ತ. ಸೊ ಒಳ್ಳೆ ಬುದ್ಧಿ, ಒಳ್ಳೆ ಸಚ್ಚಿಂತನೆ, ಒಳ್ಳೆ ಮಾರ್ಗ ಇದ್ದಾಗ ನಿಮ್ಗೆ ಆಟೋಮೆಟಿಕ್ಲಿ ನಾನು ಮಾಡ್ತೀನಿ, ಡಿಸಿಷನ್ ಬಂದ್ಬಿಡುತ್ತೆ. ನಿಮ್ಮಲ್ಲಿ ಸಚ್ಚಿಂತನೆ ಇಲ್ಲ, ಯಾವುದು ಸತ್ಯದ ಬಗ್ಗೆ ಏನೋ ಅಸತ್ಯದ ಬಗ್ಗೆ ನೀವನೇ ಅದರೊಳಗೆ ಜಂಜಾಳದೊಳಗೆ ನಾವಿರ್ತೀವಿ. ಸುಳ್ಳು, ಕಂತೆ, ಅದು ಇದು, ಮೋಸ, ದಗಲ್ಬಾಜಿ, ಸುಳ್ಳು ಹೇಳೋದು, ಅದು ಮಾಡೋದು. ಇವತ್ತು ನಾವು ಎಲ್ಲರೂ ಹಿಡ್ಕೊಂಡು ನಾವು ಸ್ವಲ್ಪ ಎಷ್ಟು ಪ್ರಾಮಾಣಿಕರಾಗಿ ನಾವು ಇದು ಕೆಲಸ ಮಾಡ್ತೀವಿ ನೋಡಿದ್ರಪ್ಪ ಅಂದ್ರೆ ಎಳ್ಳಷ್ಟು ಇರಂಗಿಲ್ಲ. ಯಾರ್ಯಾರಿಗೋ ಸುಳ್ಳು ಹೇಳ್ತೀವಿ, ಯಾರ್ಯಾರಿಗೋ ಮೋಸ ಮಾಡ್ತೀವಿ, ನಮಗೆ ನಾವು ಮೋಸ ಮಾಡ್ಕೊತೀವಿ. ಸೊ ಅಲ್ಲಿ ವಿಜ್ಞಾನ ಕೋಶ.
ಸೊ ಇಷ್ಟೆಲ್ಲ ಆದ್ಮೇಲೆ ನಮಗೆ ಸುಖ ಬಾ ಅಂದ್ರೆ ಸುಖ ಸಿಗುತ್ತಲ್ಲ, ಇರುತ್ತಾ? ಹೋಯ್ತು, ಆನಂದಮಯ ಕೋಶ ಹೋಯ್ತು. ಅದೇ ಒಂದು ವೃಕ್ಷವನ್ನು ನೋಡ್ರಿ, ಯಾವುದೇ ಒಂದು ಪ್ರತಿಫಲಾಕ್ಷ ಇದ್ರದೆ ನಿಸರ್ಗ ಏನು ಕೊಡ್ತದಂತ ತಗೊಂಡು ಮತ್ತೆ ಹೊಳ್ಳಿ ಈ ಒಂದು ನಿಸರ್ಗಕ್ಕೆ ಅದು ಕೊಡ್ತದೆ. ಎಲೆ ಬೆಳಿತಾವೆ ಬೆಳಿತಾವೆ ಬೆಳಿತಾವೆ, ಇದು ಪಕ್ವಾಗುತ್ತೆ, ಎಲೆ ಬೆಳೆದು ಹಣ್ಣು ಆಗ್ತದೆ, ಹೂವು ಆಗ್ತದೆ, ತಳಗೆ ಬೀಳ್ತಾವೆ, ಅದೇ ಗೊಬ್ಬರ ಆಗುತ್ತೆ, ಮತ್ತೆ ಅದೇ ಬೆಳಿತೈತೆ. ಸೊ ಅಂಥ ಒಂದು ಅದ್ಭುತ ಸ್ಥಿರತೆ, ಅದ್ಭುತ ಎನರ್ಜಿ ಆ ಗಿಡಗಳಲ್ಲಿ, ವೃಕ್ಷಗಳಲ್ಲಿ ಇರ್ತದೆ. ಸೊ ಇವತ್ತು ನಾವು ಅದನ್ನು ಅನುಭವಿಸೋಣಂತೆ. ಸೊ ಎಸ್ಪೆಷಲಿ ಇಲ್ಲಿ ಏನು ನಾವು ಆಮ್ಲ ಇದು ಉದ್ಯಾನವನದಲ್ಲಿ ಸ್ವಲ್ಪ ಆಮ್ಲಕ್ಕಿ ಗಿಡಗಳು ಭಾಳ ಅದಾವೆ. ಯಾಕಪ್ಪ ಅಂತಂದರೆ ಇದರಲ್ಲೇ ಬ್ರಹ್ಮ, ವಿಷ್ಣು, ಲಕ್ಷ್ಮಿ, ಸರಸ್ವತಿ ಎಲ್ಲರೂ ಈ ಒಂದು ವೃಕ್ಷಗಳು ಸಮಸ್ಯೆ ಅಗಿಯೂ ಸಿಗ್ತಾವಲ್ಲ, ಗಿಡಗಳು ಸಿಗ್ತವೆ. ಗಿಡಗಳು ಬೆಳೆದಿದ್ದ ಗಿಡಗಳು ಸಿಗ್ತವೆ. ಇಲ್ಲ ಅವ್ರು ಮಾಡಿ ನರ್ಸರಿ ಇಲ್ಲ ಸ್ಪೆಷಲಿ ಕೆಲವೊಂದು ಸಿಗ್ತಾವೆ. ಆಮೇಲೆ ಇವು ಎಲ್ಲ ನಾವು ಹಾಕಿದ್ದು ಪೂರ್ತಿ ಜವಾರಿ ಇವು, ಯಾವ ಹೈಬ್ರಿಡಲ್ಲಿ ಅದ್ರಾಗೂ ಸಿಗುತ್ತೆ. ಸೊ ಈಗ ನೀವೇನು ಮಾಡಿರಿ, ಒಂದೊಂದು ಆಮ್ಲ ವೃಕ್ಷ ಹತ್ರ ಹೋಗಿ ನೀವು ಕುತ್ಕೊಳ್ರಿ, ಹೋಗಿ ನಿಂತ್ಕೊಳ್ರಿ. ನಾವು ಒಂದು ಪ್ರೊಸೆಸ್ ಹೇಳ್ತೀನಿ ನಿಮಗೆ, ಆ ಪ್ರೊಸೆಸ್ವನ್ನು ನೀವು ಅನುಭವಿಸ್ಬೇಕು. ಓಕೆ.